ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಒಂದು ವಿಶೇಷವಾದ ವಿಡಿಯೋಟಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ. ಇದು ಇವತ್ತೇ ಸಂಜೆ ಶೂಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ನಮ್ಮ ಹೆಣ್ಣು ಮಕ್ಕಳ ಫೇವರಿಟ್ ವಿಡಿಯೋ ಆಗಿರ್ತದೆ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮೈಸೂರಿನಲ್ಲಿ ಸೀರೆಗಳ ಹಬ್ಬ ನಡೀತಾ ಇದೆ. ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ನಂಜರಾಜ್ ಬಹದ್ದೂರ್ ಚೌಟ್ರಿ ನಮ್ಮದು ಅಂತಲೇ ಹೇಳ್ತಾ ಇದ್ದೀನಿ ಅಲ್ವಾ? ಹೌದು, ಮೆಟ್ರೋಪೋಲ್ ಸರ್ಕಲ್ ಅಂದರೆ ಮಹಾರಾಣೀಸ್ ಕಾಲೇಜ್ ಹತ್ರನೇ ಬರುತ್ತೆ. ನಂಜರಾಜ್ ಬಹದ್ದೂರ್ ಛತ್ರ. ಇಲ್ಲಿ 4 ದಿನಗಳ ಕಾಲ ಸೀರೆಗಳ ಹಬ್ಬ ನಡೀತಾ ಇದೆ. ಇದನ್ನು ಆರ್ಗನೈಸ್ ಮಾಡಿರೋರು ದಿಶಾ ಫ್ಯಾಷನ್ ಅಂದ್ಬಿಟ್ಟು. ಇವರು ಫೇಮಸ್ ಯೂಟ್ಯೂಬರ್ ಅನು ಇದ್ದಾರಲ್ಲ, ಅವರ ದಿಶಾ ಫ್ಯಾಷನ್ ಕಡೆಯಿಂದ 4 ದಿನಗಳ ಸೀರೆ ಹಬ್ಬ ನಡೀತಾ ಇದೆ. ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಒಮ್ಮೆ ಭೇಟಿ ಮಾಡಲೇಬೇಕು. ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೀರೆ ಅಂದ್ರೇ ಹೆಣ್ಮಕ್ಳು ಅಂದ್ರೇ ಸೀರೆ ಅಂತ ಒಂದು ಪ್ರತೀತಿನೇ ಇದೆ ಅಲ್ವಾ? 10,000ಗಿಂತ ಹೆಚ್ಚಿನ ಸೀರೆಗಳನ್ನ ಇಲ್ಲಿ ಹಾಕವ್ರೆ. ಓಕೆನಾ? ಒಂದೇ ಕಡೆ ನೀವು ಅಷ್ಟು ಸೀರೆಗಳನ್ನ ನೋಡ್ಬೋದು. ನೋಡಿದ್ಮೇಲೆ ಇಷ್ಟ ಆದರೆ ಡೆಫಿನೆಟ್ಲಿ ನೀವು ಅದನ್ನು ತೊಗೋಬೋದು. ಒಳ್ಳೊಳ್ಳೆ ಕಾಂಬಿನೇಷನ್ ಸೀರೆಗಳಿದೆ. ಮತ್ತು ಪ್ರೈಸಸಲ್ಲೂ ಅಷ್ಟೇ, ನೀವು ಯಾವ ರೇಂಜಿಗೆ ಬೇಕಿರೋ ತೊಗೋಬೋದು. 500 ರೂಪಾಯಿಂದ ಐ ಥಿಂಕ್ 15,000ವರೆಗೂ ಇದೆ ಅಂತ ಅನ್ಕೋತೀನಿ. ತುಂಬ ಕಾಸ್ಟ್ಲಿಯಷ್ಟು ಸೀರೆಗಳೆಲ್ಲ ಇದ್ದಾವೆ. ಅದನ್ನು ಡಿಸ್ಕೌಂಟಲ್ಲಿ ಕೂಡ ಕೊಡ್ತಾಯಿದ್ದಾರೆ. ನೀವು ಬೇಕಿದ್ದರೆ ಹೋಗಿ ಡೆಫಿನೆಟ್ಲಿ 4 ದಿನ ಅಂದರೆ 20ನೇ ತಾರೀಕು, ಇವತ್ತು 20ರಿಂದ 24ರವರೆಗೆ ಸೀರೆ ಮೇಳ ಇದೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ಹೋಗಿ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಆದರೆ ಮಕ್ಕಳು ಯಾರೂ ಇರಲಿಲ್ಲ, ಸ್ಕೂಲಿಗೆ ಹೋಗಿದ್ರು. ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಂಜೆ ಹೋಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಿಮಗೋಸ್ಕರನೇ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮ್ಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು. ಸಾಫ್ಟ್ ಸಿಲ್ಕ್ ಸೀರೆ ಇದೆ, ಮತ್ತು ಕಾಟನ್ ಸೀರೆಗಳಿದ್ದಾವೆ. ರೇಷ್ಮೆ ಸೀರೆಗಳಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಸೀರೆಗಳಿದ್ದಾವೆ. ನೀವು ನಿಜವಾಗ್ಲೂ ರೇಷ್ಮೆ ಸೀರೆಗೋಸ್ಕರನೇ ಹೋಗಬೇಕು ನೀವು ಇಲ್ಲಿಗೆ. ನೋಡಿ, ಇದೆಲ್ಲ ಸಾಫ್ಟ್ ಸಿಲ್ಕ್ ಸೀರೆಗಳು. ಇದು ಅಷ್ಟೇ ಒಳ್ಳೆ ಪ್ರೈಸ್ನಲ್ಲಿ ತುಂಬ ಚೆನ್ನಾಗಿದೆ ಕಲರ್ಸು. ಬಟ್ ನನಗೆ ಇವತ್ತು ನೋಡೋಕ್ಕಾಗಲಿಲ್ಲ, ಆದರೆ ಖಂಡಿತ ನಾಳೆ ಹೋಗ್ತೀನಿ. ನಾಳೆ ಆದರೆ ಲೈವ್ ಮಾಡೋಣ ಅಂತ ಹೇಳಿದ್ದೀನಿ. ಅನು ಮೇಡಮ್ ಅವ್ರನ್ನೂ ಕೂಡ ಮಾತಾಡಿಸ್ದೆ, ಅವರಿಗೂ ಹೇಳಿದೆ ಚೆನ್ನಾಗಿದೆ ಮೇಡಮ್, ಆ್ಯಂಡ್ ನಾಳೆ ಆದರೆ ನಾನು ಲೈವ್ ಮಾಡ್ತೀನಿ, ನಾನು ಯೂಟ್ಯೂಬರ್ ಅಂತ ಹೇಳಿದೆ ಅವ್ರಿಗೆ. ಆಯಿತು ಮಾಡಿ ಅಂತ ಅಂದರು. ತುಂಬ ಖುಷಿಪಟ್ಟರು. ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತ ಹೇಳಿದ್ರು. ನಾನು ಕೂಡ ಒಂದು ಸೀರೆನ ಇಲ್ಲಿ ಶಾಪಿಂಗ್ ಮಾಡಿದ್ದೀನಿ. ನೋಡಿ, ನಾನು ಆವಾಗಲೇ ಹೇಳ್ದೆ ಅಲ್ವಾ, ಕಲರ್ಗಳಂತೂ ಅಲ್ಟಿಮೇಟ್ ಆಗಿದ್ದಾವೆ. ನೀವು ಒಂದ್ಸಲ ನೋಡ್ಲಿಕ್ಕಾದರೂ ಹೋಗಿ, ನೋಡೋಕೆ ಹೋದ್ಮೇಲೆ ತೊಗೋಬೇಕು ಅಂತ ಖಂಡಿತ ಅನಿಸುತ್ತೆ. ನಮ್ಮ ಹೆಣ್ಮಕ್ಳು ಮನಸ್ಸು ಹಂಗೆ ಅಲ್ವಾ? ನಾನು ತೊಗೊಂಡಿದ್ದೀನಿ ಯಾವುದು ಅಂತ ಲಾಸ್ಟಲ್ಲಿ ನೋಡಿರೋಂಥ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆಯೇ ವೀಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಡೆಫಿನೆಟ್ಲಿ ಮರಿಬೇಡಿ. ಇಲ್ಲಿ ನೋಡಿಲ್ಲ ಫ್ಯಾನ್ಸಿ ಸೀರೆಗಳೆಲ್ಲ, ಇದು ಫ್ಯಾನ್ಸಿ ಕಾಟನ್. ನಾನು ಸ್ವಲ್ಪ ಕಾಟನ್ ಸ್ಯಾರಿ ಲವರ್ ಇರೋದ್ರಿಂದ ಆದಷ್ಟು ಕಾಟನ್ ಸೀರೆಗೆ ಹೋಗ್ತಾ ಇದ್ದೆ. ನಮ್ಮ ದೀಕ್ಷಾ ಬೈತಿದ್ಲ, ಎಲ್ಲಿ ಬಂದರೂ ಇದೇ ಥರ ತೊಗೋತಿರಲ್ಲಮ್ಮ ಅಂತ. ನೆಕ್ಸ್ಟು ವೆಲ್ವೆಟ್ ಸ್ಯಾರಿಗಳು ಕೂಡ ಐತೆ. ನಾನು ವೆಲ್ವೆಟ್ ಅಷ್ಟು ಯೂಸ್ ಮಾಡ್ತಿರೋದನ್ನು ತಗೋ ಅಂದ್ಲು ನಮ್ಮ ದೀಕ್ಷಾ. ಬಟ್ ನನಗೆ ಬೇಡಪ್ಪ, ನನಗೆಲ್ಲ ಆಗಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಅಂತ ಅಂದೆ. ಅದಾದಮೇಲೆ ಒಂದು ಸೀರೆ ನೋಡಿದೆ ಅನಿಸುತ್ತೆ, ಒಂದು 600 ಇತ್ತು. ಚೆನ್ನಾಗಿದೆ, ನೋಡೋಣ, ವಿಡಿಯೋ ನೋಡ್ತಾ ಇರಿ, ಅದು ಯಾವ ಸೀರೆ ಅಂತ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಸೀರೆಗಳು. ನಮಗೆ ನೋಡೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು. ನಿಜವಾಗ್ಲೂ ಅವ್ರು ಆರ್ಗನೈಸ್ ಮಾಡಿದ್ರಲ್ಲ ಮೇಡಮ್ ಹೇಳ್ತಾಯಿದ್ರು, ಅನು ಅವರು, ಸಕ್ಕ ಸುಸ್ತಾಗ್ತಿದೆ, ನನಗೆ ಗೊತ್ತಿರಲಿಲ್ಲ ಕ್ರೌಡ್ ಈ ಥರ ಇರುತ್ತೆ ಅಂತ. ಸಿಕ್ಕಾಬಟ್ಟೆ ಕ್ರೌಡ್ ಆಯಿತು. ನೆಕ್ಸ್ಟ್ ನಾಳೆ ಕೂಡ ಅವರು ಇನ್ನೂ ಒಂದಷ್ಟು ರೀಸ್ಟಾಕ್ ಮಾಡಿಸ್ತಾ ಇದ್ದಾರಂತೆ. ಹೇಳಿದ್ರು, ಬಂದಿದೆ ಮೇಡಮ್, ನಾಳೆ ಹಾಕ್ತೀವಿ ಅಂತ ಹೇಳಿದ್ರು. ನೋಡಿ, ಇದೇ ನಾನು ಹೇಳಿದ್ದು. ಇದು ಐ ಥಿಂಕ್ 600 ಇರಬೇಕು. ಸಖತ್ತಾಗಿದೆ ಸೀರೆ, ತೊಗೋಬೇಕಾಗಿತ್ತು, ಬಟ್ ಬಂದುಬಿಟ್ಟೆ. ನೋಡೋಣ, ನಾಳೆ ಹೋದರೆ ನೆಕ್ಸ್ಟ್ ಇದೇ ಥರದ್ದು ಸ್ಯಾರಿಗಳನ್ನ ಡೆಫಿನೆಟ್ಲಿ ನೋಡ್ತೀನಿ. ನಿಮಗೂ ಕೂಡ ಲೈವಲ್ಲಿ ತೋರಿಸ್ತೀನಿ ಯಾವ್ಯಾವ ಸೀರೆ ಇದೆ ಅಂತ. ಮಿಸ್ ಮಾಡಬೇಡಿ. ಈ ವೀಕೆಂಡ್ ನಿಮಗೆ ಅನುಕೂಲ ಆಗಲಿ ಅಂತಲೇ ಮಾಡಿದ್ದಾರೆ. ನಾನು ಹೇಳಿದೆ ಮೇಡಮ್, ರಜೆನಲ್ಲಿ ಕೂಡ ಮಾಡಿ ನೀವು, ಅವಾಗ ತುಂಬ ಪೇರೆಂಟ್ಸ್ ಬರ್ತಾರೆ. ಇವಾಗ ಸ್ವಲ್ಪ ಎಕ್ಸಾಮ್ಸ್ ಟೈಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ನೋಡಿದೆ ಎಷ್ಟು ಜನ ಇದ್ದಾರೆ ಅಂತೀರಾ. ಈ 2,000 ಸೀರೆ ಇದೆಯಲ್ಲ, ಅಲ್ಲಂತೂ ನೀವು ಕಾಲು ಇಡೋಕ್ಕೆ ಆಗಲ್ಲ, ಅಷ್ಟು ರಶ್ ಇದೆ. ಅಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿ. ನಮ್ಮ ದೀಕ್ಷಾ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಮ್ಮ, ಸುಸ್ತಾಗುತ್ತೆ ಅಂದ್ಬಿಟ್ಟು ಹಿಂದೆ ಬಂದು ನಿಂತ್ಬಿಟ್ಲು. ಅಷ್ಟು ಜನ ಇದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ಬೈ 1 get 1 ಸೀರೆ ಕೂಡ ಇದೆ. ಅದೊಂದು ಸ್ವಲ್ಪ ಯಾವುದದು ಸಾಫ್ಟ್ ಕಾಟನ್ ಅನಿಸುತ್ತೆ, ಆ ಥರ ಸೀರೆನ ಯಾವುದೋ ಸ್ವಲ್ಪ ವರ್ಕ್ ಎಲ್ಲ ಜಾಸ್ತಿ ಇರೋದು. ನೋಡೋಣ, ಆದರೆ ತೋರಿಸ್ತೀನಿ. ನಮ್ಮ ಇದು ಜ್ಯುವೆಲರಿ ಇಟ್ಟಿದ್ದಾರೆ ನೋಡಿ, 1 ಗ್ರಾಮ್ ಜ್ಯುವೆಲರಿ ಇಟ್ಟಿದ್ದಾರಲ್ಲ, ಅದ್ರ ಪಕ್ಕನೇ ಇದೆ ಬೈ 1 get 1 ಸೀರೆ ಕೂಡ ಇದೆ. ಬೇಕಿದ್ದವರು ನೀವು ಅದನ್ನು ಕೂಡ ಶಾಪಿಂಗ್ ಮಾಡ್ಬೋದು. ಇನ್ನು ಈ ಸೀರೆ ನೋಡ್ತಿದ್ದೀನಲ್ಲ, ನಂಗೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ದೀಕ್ಷಾ ಕಲ್ಲರು ಓಕೆನಾ ಅಂದರೆ ಕಾಂಟ್ರಾಸ್ಟ್ ಇರಬೇಕಾಗಿತ್ತು ಅಷ್ಟೇ. ಅಲ್ಲಿ ಸೀರೆ ಕಾಂಟ್ರಾಸ್ಟ್ ಚೆನ್ನಾಗಿದೆ, ಬಟ್ ಬ್ಲೌಸ್ ಕಾಂಟ್ರಾಸ್ಟ್ ಇರಲಿಲ್ಲ. ಅದಕ್ಕೆ ಬೇಡ ಅಂದ್ಬಿಟ್ಟು ಇಟ್ಟೆ ಹಂಗೆ. ಹೋಗಿ ಸಾಫ್ಟ್ ಸೀರೆಗಳಿದ್ದಾವೆ, ಮತ್ತು ಕಡಿಮೆ ರೇಂಜಿಂದ ಹೈ ಪ್ರೈಸ್ವರೆಗೂ ಇದೆ. ಹೇಳಿದ್ನಲ್ಲ, ಮದುವೆಗೆ ಸೀರೆ ತೊಗೋಬೇಕು ಅಥವಾ ಫಂಕ್ಷನ್ಗೆ ಸೀರೆ ತೊಗೋಬೇಕು ಅಂದರೆ ನಿಜವಾಗ್ಲೂ ಒಂದು ಸಲ ಹೋಗಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸೀರೆಗಳಿದ್ದಾವೆ.
ಅಲ್ಲಿ ಹೋದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲ, 2 ಅವರ್ಸ್ ಆಗುತ್ತೆ. ನಾವು ಹೆಚ್ಚು ಕಮ್ಮಿ 6:30ಗೇನೋ ಹೋದವರು 8 ಗಂಟೆಗೆ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಯಿತು. ಬೇಗ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ನೆಲ್ಲ ನೋಡ್ಬೋದಿತ್ತು. ಆದಷ್ಟು ಇವತ್ತು ಸೀರೆ ಏನಾಗಿದೆ, ಸೇಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಆದಷ್ಟು ಸೇಲ್ ಆಗಿದೆ ಮೇಡಮ್, ನಾಳೆ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ, ಮತ್ತು ನಾಳೆ ಬನ್ನಿ ಒಂದ್ಸಲ ಅಂತ ಹೇಳಿದ್ರು. ಡೆಫಿನೆಟ್ಲಿ ಹೋಗೋಣ, ಟೈಮ್ ಮಾಡಿಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸ್ಯಾರಿ ಲವರ್ ಇದ್ದೀರಾ, ಇರೋ ಸ್ಯಾರಿ ಜೊತೆಗೆ ಇನ್ನೊಂದಷ್ಟು ಅಡಿಷನ್ ಆಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ, ನಿಜವಾಗ್ಲೂ ಹೋಗಿ ತಗೊಳ್ಳಿ. ನೋಡ್ತಾ ಇರಲ್ವಾ ಎಂತೆಂಥ ಸ್ಯಾರಿಗಳಿದ್ದಾವೆ ಅಂತ. ಲೈವ್ ಮಾಡೋಣ ಇವತ್ತು ಅಂದ್ಕೊಂಡು ಹೋದೆ, ಬಟ್ ತುಂಬಾ ರಶ್ ಇತ್ತು. ಅದಾದಮೇಲೆ ಅವರು ಮೈಕ್ ಸೌಂಡೆಲ್ಲ ಸಿಕ್ಕಾಬಿಟ್ಟೆ ಇತ್ತು. ಯಾಕಂದರೆ ಹೆಣ್ಮಕ್ಳು ಅಂದರೆ ಸೀರೆಗಳನ್ನ ಎಳಿಯೋದು ಮಾಡೋದು ಅದೆಲ್ಲ ಮಾಡ್ತಿದ್ರು. ಅದಕ್ಕೆ ಅವ್ರು ಸ್ವಲ್ಪ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಅಲ್ಲಿ ಲೈವ್ ಮಾಡಲಿಲ್ಲ. ನಾಳೆ ಬಂದು ಮಾಡಿ ಅಂತ ಹೇಳಿದ್ರು. ನೋಡೋಣ, ಟೈಮ್ ಆದರೆ ಡೆಫಿನೆಟ್ಲಿ ಹೋಗಿ ಮಾಡ್ತೀನಿ. ಈಗ ಸದ್ಯಕ್ಕೆ ವೀಡಿಯೋದಲ್ಲಿ ನೋಡ್ತಿರಲ್ಲ, ಇಷ್ಟು ಸೀರೆ ಅಂತೂ ಇತ್ತು. ಟೈಮಿಂಗ್ಸ್ ಹೇಳಿಲ್ಲ ಅಲ್ವಾ ನಾನು. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತಂತೆ. ಇನ್ನೂ 3 ದಿನ ಇರುತ್ತೆ. ಇವತ್ತು ಬೇಗ ಹೋಗಿದ್ರೆ ಬೇಗ ವೀಡಿಯೋ ಮಾಡ್ತಿದ್ದೆ. ಇವತ್ತು ಹೋಗೋಕ್ಕಾಗಲ್ಲ ಅಲ್ವಾ. ನಾಳೆ, ನಾಳಿದ್ದು ಮತ್ತು ಸೋಮವಾರ ಇನ್ನೂ 3 ದಿನ ಇರುತ್ತೆ. ಯಾರ್ಯಾರು ಹೋಗಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವೀಕೆಂಡಲ್ಲಿ ಡೆಫಿನೆಟ್ಲಿ ಹೋಗಿ. ಮಕ್ಕಳಿಗೆಲ್ಲ ರಜೆ ಇರುತ್ತೆ ಅಲ್ವಾ, ಹೋಗಿ ಬನ್ನಿ. ನಾನು ಹೇಳಿದ್ನಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಅಂತ, ಅದು ಕೂಡ ಇಟ್ಟಿದ್ದಾರೆ. ಅದನ್ನು ತುಂಬ ಎಕ್ಸ್ಪೋಸ್ ಇಟ್ಟಿರಲಿಲ್ಲ, ಬಟ್ ನೀವು ಬೇಕು ಅಂದರೆ ಅದನ್ನು ಓಪನ್ ಮಾಡಿಸಿ ನೋಡಬಹುದು. ನೋಡಿ, ಜನಗಳು ಈ ಸೈಡ್ ಏನಿದ್ದಾರೆ ಇಲ್ಲಿ ಸಿಕ್ಕಾಬಟ್ಟೆ. ನಾನು ನಿಂತಿದ್ದೀನಲ್ಲ ಅದ್ರ ಪಕ್ಕನೇ ಬೈ 1 get 1 ಸ್ಯಾರೀಸ್ ಇರೋದು. ಆಕಳಿಕೆ ಬರ್ತಾ ಇದೆಯಾ ಮಗು? ಸೀರೆಗಳು ನೋಡಿ 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 ಎಷ್ಟೊಂದು ಸೀರೆ ತಗೊಂಡಿದ್ದೀನಿ. ಇದರಲ್ಲಿ ಯಾವ ತಗೋತೀನಿ ನೋಡೋಣ. ಇದ್ರೆ ಬಂದರೆ ಏನಂತ ಆಗೈತಿ ಮಗಳು. ಓಕೆ, ನೋಡ್ಕೊಂಡು ಬಂದ್ರಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೀರೆ. ಹಬ್ಬ ಕಾಸ್ಟ್ಲಿ ಸೀರೆಗಳೆಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗೈತೆ. ಆದರೆ ನಾನು ಅಷ್ಟು ಕಾಸ್ಟ್ಲಿಗೆಲ್ಲ ಹೋಗಿಲ್ಲ. ಯಾರಿಗಾದ್ರೂ ಮದುವೆ ಅಥವಾ ಫಂಕ್ಷನ್ಸ್ ಇದ್ದರೆ ಡೆಫಿನೆಟ್ಲಿ ಹೋಗಿ ಸೀರೆ ತಗೊಳ್ಳಿ. ಆದರೆ ನಾಳೆ ಲೈವ್ ಮಾಡ್ತೀನಿ ಹೋದರೆ ಅಲ್ಲಿಗೆ, ಇಲ್ಲಾಂದರೆ ಇಲ್ಲ. ಈಗ ಸದ್ಯಕ್ಕೆ ನಾನು ಯಾವ ಸೀರೆ ತೊಗೊಬಂದೆ ಅಂತ ತೋರಿಸ್ಲಾ. ನೋಡಿ, ಈ ಸೀರೆ ತೊಗೊಬಂದೆ. ಸೀರೆ ತಗೊಳ್ಳೋದಕ್ಕೆ ಮೇಯ್ನ್ ರೀಸನ್ ಬಂದು ಬ್ಲೌಸು. ಒಂದು 4-5 ಸೆಲೆಕ್ಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಈ ಸೀರೆನ ದೀಕ್ಷಾ ಸೆಲೆಕ್ಟ್ ಮಾಡೋದು. ತುಂಬಾ ಸಾಫ್ಟ್ ಆಗೈತೆ ಸೀರೆ, ಅದಕ್ಕೋಸ್ಕರ ತೊಗೊಂಡೆ. ಇನ್ನೊಂದೆರಡು ಚೆನ್ನಾಗಿತ್ತು, ಬಟ್ ಸ್ವಲ್ಪ ರಫ್ ಇತ್ತು. 500 ರೇಂಜಿಂದನೂ ಐತೆ, 500-600 ಅದರಲ್ಲೂ ಒಂದು ಕಾಟನ್ ಸೀರೆ ನೋಡಿದ್ದೆ, ಅದು ತಗೊಳ್ಳಿಲ್ಲ. ನೋಡೋಣ ನೆಕ್ಸ್ಟ್ ಏನಾದರೂ ಹೋದಾಗ ಆ ರೇಂಜಿನಲ್ಲಿ ನೋಡ್ತೀನಿ. ಸೀರೆ ಮಾತ್ರ ಎಲ್ಲ ಇದೇ ಥರ. ಈ ರೇಂಜ್ ಸೀರೆಗೆ ನೀವೇನಾದರೂ ಹೋದರೆ ಸೀರೆಗಳು ಸರಿಯಾಗಿ ಸಿಗೋದೇ ಇಲ್ಲ. ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ. 3 ದಿನ ಇರುತ್ತೆ, ಸೋಮವಾರದವರೆಗೂ ಇರುತ್ತೆ. ಡೆಫಿನೆಟ್ಲಿ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ. ಹೋದ್ಮೇಲಂತೂ ಹಂಗೆ ಬರಲ್ಲ, ಸ್ಯಾರಿ ತಗೊಂಡೆ ನೀವು ಬರೋದು. ಓಕೆ, ಹೋಗಿ ನಂಜರಾಜ್ ಬಹದ್ದೂರ್ ಚೌಟ್ರಿ ನೋಡಿದ್ರೆ ಆಲ್ರೆಡಿ ಹೇಳಿದ್ದೀನಿ. ಆ ಚೌಟ್ರಿನಲ್ಲಿ 4 ದಿನ ನಡೀತಾ ಇದೆ ಸೀರೆ ಹಬ್ಬ. ಅವರು ಯೂಟ್ಯೂಬರ್ ಅನು ಗೌಡ ಅಂತ ಅನ್ಸುತ್ತೆ ಅವ್ರ ಹೆಸರು, ನನಗಿದ್ರೆ ಮತ್ತೆ ಜೊತೆ ಒಟ್ಟು ದಿಶಾ ಫ್ಯಾಷನಿಂದ ಆಲ್ರೆಡಿ ಹೇಳಿದ್ದೀನಿ ಅದನ್ನು. ಹೋಗಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾರ್ಯಾರಿಗೆ ಸೀರೆ ಇಷ್ಟ ಇದೆ ಅವರು ಡೆಫಿನೆಟ್ಲಿ ವಿಸಿಟ್ ಮಾಡಿ. ನಂತರ ನೀವು ಒಂದೊಂದಲ್ಲ ದಿಪ್ಪಿ ಒಂದು 7, 8, 13, 15 ಸಾವಿರಕ್ಕೆಲ್ಲ ಸೀರೆ ತಗೋತಾ ಇದ್ರು. ನಮ್ಮ ಮೈಸೂರಿನವರು ಸೀರೆ ಎಷ್ಟು ಇಷ್ಟ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಸದ್ಯಕ್ಕೆ ನಾನು ಒಂದು ನೆನಪಿಗಿರಲಿ ಅಂತ ಒಂದು ಸೀರೆ ತಗೊಂಡಿದ್ದೀನಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.